ನಮ್ಮ ಕಣ್ಣ ಮುಂದೆ ಈ ಒಂದು ಮೊಹಮ್ಮದ್ ಶರೀಫ್ ರವರನ್ನು ಕೊಲೆ ಮಾಡಿದಂತಹ ಆ ವ್ಯಕ್ತಿಗಳನ್ನು ಈಗಾಗಲೇ ಸುರತ್ಕಲ್ ಪರಿಸರದ ಒಬ್ಬ ಅಭಿಷೇಕ್ ಶೆಟ್ಟಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಇದರಲ್ಲಿ ಇರುವಂತದ್ದು ಒಬ್ಬ ಮಾತ್ರ ಅಲ್ಲ, ಇದರ ಹಿಂದೆ ಅದೆಷ್ಟೋ ದುಷ್ಟ ಶಕ್ತಿಗಳು ಇದ್ದಾರೆ. ಅವರು ಎಲ್ಲರನ್ನು ಕೂಡ ನೀವು ಬಂಧಿಸಬೇಕು ಎಂಬ ಒಂದು ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಅವರು ನಮಗಿಂತ ಗಟ್ಟಿಮುಟ್ಟಾದ ವ್ಯಕ್ತಿ, ಅವರನ್ನು ಹೊಡೆದು ಬಡಿಲಿಕ್ಕೆ ಒಬ್ಬರಿಬ್ಬರಿಂದ ಅಂತೂ ಸಾಧ್ಯನೇ ಇಲ್ಲ. ಆದ್ರೆ ಇವರಿಗೆ ಸಿಕ್ಕಿದ್ದು ಒಬ್ಬ ಮಾತ್ರ. ಅದರಲ್ಲಿ ಕೂಡ ಅವ್ರಿಗೆ ಮಾಹಿತಿ ಕೊಟ್ಟದ್ದು ಹಳೆ ದ್ವೇಷ, ವೋಟ್ ಹ್ಯಾಂಕಿಂಗ್ ವಿಷಯದಲ್ಲಿ. ಇದು ನಂಬುವಂಥ ವಿಷಯ ಅಲ್ಲ, ಇದು ಬೇರೆ ಏನೇ ಇರ್ಬೋದು. ಅದನ್ನು ಅವರು ಪೊಲೀಸ್ ಇಲಾಖೆ ಸೂಕ್ತವಾಗಿ ಅದೊಂದು ಪರಿಣಾಮಕಾರಿ ಅಂತ ತನಿಖೆ ಮಾಡಬೇಕು. ಪೂರ್ತಿ ಸತ್ಯ ಇಲ್ಲ, ಸ್ವಲ್ಪ ಅದರಲ್ಲಿ ಏನೋ ಬೇರೆ ಇದೆ. ಆದರೆ ಅದು ಒಬ್ಬ ಅಲ್ಲ, ಅವನಿಂದ ಇನ್ನೊಂದು 3-4 ಜನ ಖಂಡಿತ ಇದ್ದಾರೆ. ಅವರನ್ನು ಕೂಡ ಪೊಲೀಸ್ ಇಲಾಖೆ, ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯವರು ಕೇರಳ ಪೊಲೀಸ್ ಇಲಾಖೆಗೆ ಒತ್ತಾಯಿಸಬೇಕು. ಎಲ್ಲರನ್ನು ಹಿಡಿದು ಅವರಿಗೆ ಕಾನೂನಿನಲ್ಲಿ ಸೂಕ್ತ ಅಂದರೆ ಕಠಿಣ ಶಿಕ್ಷೆ ಆಗಬೇಕು. ಅವರ ಮನೆಯವರು ಹೇಳಿದ್ರೆ ಅವರನ್ನು ಬಿಡಲೇಬಾರ್ದಂತ. ಅದು ಕೂಡ ಆದ್ರೂ ಒಳ್ಳೆಯದೇ. ಇದಕ್ಕೆಲ್ಲ ಮುಖ್ಯ ಇನ್ನೊಂದು ಕಾರಣ ಅಂದರೆ ಈ ಡ್ರಗ್ ಅಡಿಕ್ಟ್ಸ್, ಮಾದಕ ವಸ್ತುಗಳನ್ನು ಸೇವನೆ ಮಾಡೋದು. ಅವರಿಗೆ ಅವರ ಮನೆಯವರೇ ಪರಿಚಯ ಇರುವುದಿಲ್ಲ ಆ ಸಮಯದಲ್ಲಿ, ಮತ್ತು ನಾವು ಹೊರಗಿನವ್ರ ಪರಿಚಯ ಸಿಗುವುದಿಲ್ಲ ಅವರಿಗೆ. ಅಂಥ ರಿಕ್ಷಾ ಚಾಲಕರ ಜೊತೆ ಅಂಥವ್ರು ಬಂದು ಈ ಥರ ಮಾಡ್ತಾರೆ ಅಂದರೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ಈ ಮಂಗಳೂರಿನಲ್ಲಿ ಮತ್ತು ಗಡಿಭಾಗದಲ್ಲಿ ಎಷ್ಟರ ಮಟ್ಟಿಗೆ ಈ ಮಾದಕ ವ್ಯಸನಿಗಳ ಅಟ್ಟಹಾಸ ಉಂಟು ಅಂತ ನಾವು ನೋಡಬೇಕಾಗ್ತದೆ. ಅದರ ಜೊತೆಗೆ ಈ ಇಸ್ಪೀಟ್ ದಂಧೆ, ಮಡ್ಕ ದಂಧೆಗಳು ಇದೆ ಅಲ್ಲಲ್ಲಿ. ಈ ಬಂಧಿತ ಆರೋಪಿ ಏನಿದ್ದಾನೆ, ಒಂದು 10-15 ದಿವಸಗಳ ಮೊದಲು, ನಿನ್ನೆ ರಾತ್ರಿ ಬಂದ ಮಾಹಿತಿ ಪ್ರಕಾರ 10-15 ದಿವಸಗಳ ಮೊದಲು ಬೈಕಂಪಾಡಿ ಪ್ರದೇಶದಲ್ಲಿ ಒಬ್ಬ ಯುವಕನನ್ನು ಹಿಡಿದು ದರೋಡೆ ಮಾಡಿಕೊಂಡು ಅವನ ಮೊಬೈಲ್ನಲ್ಲಿ ಇದ್ದಂತಹ 15,000 ರೂಪಾಯಿಗಳ ನಗದನ್ನು ತನ್ನ ಮೊಬೈಲ್ಗೆ ವರ್ಗಾವಣೆ ಮಾಡಿಕೊಂಡು ಇಂಥ ಒಂದು ದುಷ್ಕೃತ್ಯವನ್ನು ಎಸಗಿದ್ದಾವ. ಅವನನ್ನು ಹಿಡಿದು ಪೊಲೀಸ್ ಇಲಾಖೆಗೂ ನೀಡಿದ್ರು ಮತ್ತು ಇಲಾಖೆಯು ತದನಂತರ ಅದನ್ನು ಒಂದು ಕಾಂಪ್ರಮೈಸ್ ಮಾಡಿಕೊಂಡು ಮುಗಿಸಿರುವ ಕಾರಣಕ್ಕಾಗಿ ಅವ ಹೊರಗಿದ್ದ. ಒಂದು ವೇಳೆ ಅವನಲ್ಲಿ ಕಾನೂನು ಕ್ರಮವನ್ನು ತೆಗೆದುಕೊಂಡಿದ್ದರೆ ಅವ ಜೈಲಲ್ಲಿ ಇರ್ತಿದ್ದ ಮತ್ತು ಶರೀಫ್ ರವರ ಜೀವ ಉಳಿತಿತ್ತು ಎನ್ನುವಂಥದ್ದನ್ನು ನಾವು ಮನಗಾಣಬೇಕಾಗಿದೆ. ಇಲಾಖೆಯು ಇದರ ಬಗ್ಗೆ ತಿಳಿದುಕೊಂಡು ಇದರಲ್ಲಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರೆಲ್ಲರನ್ನು ಕಾನೂನಿನ ಕುಣಿಕೆಯೊಳಗೆ ತರುವುದರ ಮುಖಾಂತರ, ಇಲ್ಲ ನಾವು ನಿಮ್ಮ ಭದ್ರತೆಗೆ ಬದ್ಧವಾಗಿದ್ದೀವಿ ಎನ್ನುವಂತಹ ಸಂದೇಶವನ್ನು ನಮಗೆ ನೀಡಬೇಕಾಗಿದೆ. ಅದಲ್ಲ ಅಂತಾದರೆ ಒಂದು ವೇಳೆ ಈ ಜುಗಾರಿ ಅಡ್ಡೆಗಳು ಮತ್ತು ಮಾದಕ ವ್ಯಸನಿಗಳು ಏನು ಇಂತಹ ಸಮಾಜಘಾತುಕ ಶಕ್ತಿಗಳಿದ್ದಾರೆ, ಇವರ ವಿರುದ್ಧ ನಮ್ಮ ಆತ್ಮರಕ್ಷಣೆಗಾಗಿ ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಾಗ್ತದೆ ಎನ್ನುವಂತಹ ಎಚ್ಚರಿಕೆಯನ್ನು ನೀಡುತ್ತಾ, ಅವರನ್ನು ಬಲಾತ್ಕಾರವಾಗಿ ಕರೆದುಕೊಂಡು ಹೋದದ್ದ ಅಥವಾ ಅವರಾಗೆ ವಾಲಂಟ್ರಿ ಆಗಿ ಹೋದದ್ದ ಗೊತ್ತಿಲ್ಲ. ಮಂಗಳೂರಿನ ಬಹುತೇಕ ರಿಕ್ಷಾ ಚಾಲಕರು ಕೇರಳದ ಗಡಿ ದಾಟಿ ಹೋಗುವುದಿಲ್ಲ, ಹೋಗುವ ಕಾನೂನು ಕೂಡ ಇಲ್ಲ. ಪೊಲೀಸ್ ವಲಯದಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಅಂದ್ರೆ, ಕಾನೂನು ಉಲ್ಲಂಘಿಸಿ ರಿಕ್ಷಾ ಚಾಲಕರು 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಬಾಡಿಗೆ ಸಿಗ್ತದೆ ಅಂತಂದ್ರೆ ಏನು ಮಣ್ಣು ತಿನ್ಲಿಕ್ಕೆ ತಯಾರಿದ್ದಾರೆ. ಇಂಥ ನೀಚ ಕೆಲಸ ನೀವು ಮಾಡಿಕೊಂಡು ಆಮೇಲೆ ನಮ್ಗೆ ಹೀಗಾಯ್ತು ಹಾಗಾಯ್ತು ಅಂತ ಬಂದು ಇಲ್ಲಿ ನಮ್ಮ ಹತ್ರ ದೂರ್ತೀರಿ ಅಂತ ಪೊಲೀಸ್ ವಲಯದಲ್ಲಿ ಪೊಲೀಸರು ಚರ್ಚೆ ಮಾಡೋದು ನನ್ನ ಗಮನಕ್ಕೆ ಬಂದಿದೆ. ಒಬ್ಬ ವ್ಯಕ್ತಿಯನ್ನು ಕೊಲೆ ಆದಾಗ ಅವನು ಕಾನೂನು ಉಲ್ಲಂಘನೆ ಮಾಡಿದ್ದಾನೋ ಮತ್ತೊಂದ ಇನ್ನೊಂದ, ಅವ ಯಾಕೆ ಕಾನೂನು ಉಲ್ಲಂಘನೆ ಮಾಡಿದ, ಅವನ ಮೇಲೆ ಯಾವ ರೀತಿಯ ಒತ್ತಡ ಇತ್ತು, ಇದನ್ನೆಲ್ಲ ನೀವು ಪರಿಗಣಿಸುವುದರ ಬಿಟ್ಟು ಈ ರೀತಿ ಕಾನೂನು 2-3 ಸಂಪಾದನೆ ಬರ್ತದೆ ಅಂತ ಹೇಳುವ ಕಾರಣಕ್ಕಾಗಿ ಅವರು ಕಾನೂನು ಉಲ್ಲಂಘನೆ ಮಾಡಿಯೇ ಇದು ಹೀಗಾದ್ದು ಹಾಗಾದ್ದು ಅಂತ ಹೇಳುವಂತ ರೀತಿಯ ಚರ್ಚೆಯನ್ನು ನೀವು ಮಾಡಿ ಅದನ್ನೇ ಹೈಲೈಟ್ ಮಾಡಿದರೆ ಅದು ನಮಗೆ ಬಹಳ ಬೇಸರ ತರ್ತದೆ. ಒಂದು ಸೈಡ್ ಕೊಡ್ಲಿಲ್ಲ ಅನ್ನುವ ಕಾರಣಕ್ಕೆ ಈ ರೀತಿ ಕ್ಷುಲ್ಲಕ ಕಾರಣ ತೆಗೆದು ಜಗಳ ಆಡ್ತಾರೆ ಅಂತ ಹೇಳಿದ್ರೆ ಅದು ಸೈಡ್ ಕೊಡೋದಕ್ಕಲ್ಲ, ಕಠಿಣವಾದಂತ ಏನಾದರೂ ಕಾರಣ ಇರಬೇಕು. ಈ ಡ್ರಗ್ ವ್ಯಸನಗಳಿಗೆ ಕಾರಣವೂ ಬೇಕಾಗಿಲ್ಲ. ಈ ವ್ಯಕ್ತಿ ಡ್ರಗ್ ವ್ಯಸನದಲ್ಲಿ ಬಂಧಿತರಾಗಿದ್ರು ಅನ್ನುವಂಥದ್ದನ್ನು ಪೊಲೀಸ್ ಮೂಲಗಳು ಹೇಳ್ತಾ ಇವೆ. ಹೀಗಿರುವಾಗ ಇಂಥ ವ್ಯಕ್ತಿಯನ್ನ ಮೊಬೈಲನ್ನ ಬಲಾತ್ಕಾರವಾಗಿ ತೆಕ್ಕೊಂಡು 15,000 ರೂಪಾಯಿಯನ್ನ ಬಲಾತ್ಕಾರವಾಗಿ ಅವನ ಅಕೌಂಟಿಗೆ ವ್ಯಕ್ತಿಯನ್ನು ಯಾವುದೇ ಕೇಸ್ ಮಾಡದೆ ಪೊಲೀಸರು ಅವರಿಗೆ FIR ಮಾಡಲಿಕ್ಕೆ, ಚಾರ್ಜ್ ಶೀಟ್ ಮಾಡಲಿಕ್ಕೆ ಇದಕ್ಕೆಲ್ಲ ಕಷ್ಟ ಆಗ್ತದೆ. ಅದಕ್ಕೆ ಅವರು ಒಂದಷ್ಟು ತಗೊಂಡ್ರು, ಇವನಿಗೆ ಒಂದಷ್ಟು ದುಡ್ಡು ಕೊಡಿಸಿದ್ರು, ಅವನನ್ನು ಒಂದಷ್ಟು ಲಂಚ ತಗೊಂಡ್ರು, ಬಿಟ್ಟರು. ಈ ರೀತಿಯ ಕೊಳಕು ಕೆಲಸ ಪೊಲೀಸರು ಮಾಡುವಂತ ವಿಚಾರದ ಬಗ್ಗೆ ಅವರು ಮಾತಾಡುವುದಿಲ್ಲ. ಅದರ ಬದಲು 1 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಬಾಡಿಗೆಗೆ
ಒಬ್ಬ ರಿಕ್ಷಾ ಚಾಲಕ 1-2 ಕಿಲೋಮೀಟರ್ ಮುಂದೆ ಹೋದ್ರೆ ಅದು ಇವರಿಗೆ ದೊಡ್ಡ ವಿಷಯ ಆಗ್ತದೆ. ಇದು ಶರೀಫ್ ಅವರ ಕೊಲೆಯ ಪ್ರಶ್ನೆ. ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಇಂಥ ಡ್ರಗ್ ವ್ಯಸನಿಗಳ ರಾತ್ರಿ ಜಾಲವನ್ನ ಬೇಕಾದಷ್ಟು ಡ್ರಗ್ಸಿನ ಅಡ್ಡೆಗಳು, ಜುಗಾರಿ ಅಡ್ಡೆಗಳು ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ರಿಕ್ಷಾ ಚಾಲಕರು ಇದನ್ನು ಎಷ್ಟೋ ಸಲ ತೋರಿಸಿದ್ರೆ ನಮ್ಮ ಯುವಕರು ಅಲ್ಲಿರುವಂತ ಕೆಲವು ಡ್ರಗ್ಸ್ ಮಾರಾಟಗಾರರ ಬಗ್ಗೆ ಗುರುತು ಹಿಡಿದು ಪೊಲೀಸ್ ಸ್ಟೇಷನ್ಗೆ ಕೊಟ್ರೆ ನಮ್ಮ ಹುಡುಗರನ್ನೇ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಪೊಲೀಸರು ಬರ್ತಾರೆ. ಈ ರೀತಿಯ ಕೆಲಸ ಮಾಡುವವರು ಪೊಲೀಸರಲ್ಲಿ ಇದ್ದಾರೆ, ಪೊಲೀಸ್ ಇಲಾಖೆಯವರು ತುಂಬಾ ಒಳ್ಳೆಯವರು ಇದ್ದಾರೆ. ಆದ್ರೆ ಇಂಥ ನೀಚ ಕೆಲಸ ಮಾಡುವಂತ ಪೊಲೀಸರು ಇದ್ದಾರೆ. ಇಂಥ ಪರಿಸ್ಥಿತಿ ಆದ್ರೆ ನಾವು ಓಪನ್ ಆಗಿ ರಿಕ್ಷಾ ಚಾಲಕರು ಚಾಲೆಂಜ್ ಮಾಡ್ತೇವೆ. ನಿಮಗೆ ಓಪನ್ ಆಗಿ ದೂರು ಕೊಟ್ಟರು ನೀವು ಮಾಡದಿದ್ರೆ ನಾವು ಮೇಲಧಿಕಾರಿಗಳಿಗೂ ತಿಳಿಸಬೇಕಾಗುತ್ತೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೇನೆ. ಖಂಡಿತವಾಗಿಯೂ ನಿಮ್ಮ ಜೀವಕ್ಕೆ ನೀವೇ ರಕ್ಷಣೆ ಮಾಡಬೇಕು. ಪೊಲೀಸ್ ಇಲಾಖೆ ಅನಂತರ ಕೇಸು ಕೋರ್ಟ್ ಅಂತ ಮತ್ತೆ ಬರ್ತದೆ. ಆದ್ರೆ ನೀವು ರಾತ್ರಿ ಹೊತ್ತಾಗಿರ್ಬೋದು ಅಥವಾ ಜನಸಂಚಾರ ಇಲ್ಲದ ಪ್ಲೇಸ್ ಆಗಿರ್ಬೋದು, ಅಲ್ಲಿಗೆ ಹೋಗುವಾಗ ನಿಮ್ಮ ರಕ್ಷಣೆಯ ಖಾತ್ರಿಯನ್ನು ನೀವು ಮಾಡಬೇಕು. ಅದರ ಒಂದು ಗುಮಾನಿ ನಿಮ್ಮಲ್ಲಿ ಇರಬೇಕು. ಆದರೆ ಮತ್ತೊಮ್ಮೆ ಸರ್ಕಾರಕ್ಕೆ, ಇಲ್ಲಿಯ ಶಾಸಕರಿಗೂ, ಇಲ್ಲಿಗ ಜಿಲ್ಲಾಡಳಿತಕ್ಕೂ ಇದಕ್ಕೆ ಶರೀಫ್ ರವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ನನ್ನ ಮಾತಿಗೆ ವಿರಾಮ ಹಾಕ್ತಾನೆ.